ಇನ್ನು ಮುಂದಿನ ಸುದ್ದಿಯತ್ತ ಗಮನ ಹರಿಸುವುದಾದ್ರೆ ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಣ್ಣಿನಡಿ ಸಿಲುಕಿದ್ದ ಮೂವರ ಮೃತದೇಹಗಳು ಪತ್ತೆಯಾಗಿದ್ದಾವೆ. ಮೂವರ ಮೃತದೇಹವನ್ನ ಹೊರತೆಗೆದಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಣ್ಣಿನ ಅಡಿ ಮೂರು ಮೃತದೇಹಗಳು ಸಿಕ್ಕಾಕೊಂಡಿದ್ವು, ಈಗ ಪತ್ತೆಯಾಗಿದ್ದಾವೆ. ಮೂರು ಮೃತದೇಹಗಳನ್ನು ಹೊರ ತೆಗೆದಿದ್ದಾರೆ. ಈಗ ಮಲ್ಲಿಕಾರ್ಜುನ್, ನಾಗವೇಣಿ, ಸಂತೋಷ್. ಮಣ್ಣು ಮನೆಯ ಅವಶೇಷದ ಅಡಿ ಸಿಲುಕಿದ್ದ ಓರ್ವನನ್ನ ರಕ್ಷಣೆ ಮಾಡಲಾಗಿದೆ. ಅಸ್ವಸ್ಥಗೊಂಡಿದ್ದ ಹನುಮಂತು ಮೆಗ್ಗಾನ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿರೋದು. ತೀರ್ಥಹಳ್ಳಿಯ ಗಾಂಧಿನಗರದ ತಮ್ಮಡಿಕೊಪ್ಪ ಕೆರೆ ಬಳಿ ನಡೆದಿದ್ದಂಥ ಘಟನೆ ಇದು. ಮಲಗಿದ್ದ ವೇಳೆ ಮನೆ ಮೇಲೆ ಗುಡ್ಡ ಕುಸಿದು ದೊಡ್ಡ ದುರಂತ ಆಗಿಬಿಟ್ಟಿದೆ. ಶಿವಮೊಗ್ಗದಲ್ಲಿ ಸಂಸದ BY ರಾಘವೇಂದ್ರ ಇದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸೂಕ್ತ ಪರಿಹಾರ ಕೊಡಿಸುವುದಕ್ಕೆ ಎಲ್ಲ ಪ್ರಯತ್ನವನ್ನ ಮಾಡ್ತೇನೆ, ಗಾಯಾಳುಗಳಿಗೆ ಸಾಂತ್ವನ ಹೇಳುವ ಕೆಲಸವನ್ನ ಮಾಡ್ತೇನೆ. ಶಿವಮೊಗ್ಗದಲ್ಲಿ ಸಂಸದ BY ರಾಘವೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಾಪ ಕೊಪ್ಪಳದಿಂದ ಇಲ್ಲಿ ತೀರ್ಥಹಳ್ಳಿಗೆ ಕೂಲಿ ಕೆಲಸಕ್ಕೆ ಬಂದಂಥವರು, ಅವರು ಅಲ್ಲೇ ವಾಸ ಮಾಡ್ಕೊಂಡಿದ್ರು. ಏಕಾಏಕಿಯಾಗಿ ಅವರು ಮನೆಯಲ್ಲಿ ಮಲಗಿದ್ದಂಥ ಸಂದರ್ಭದಲ್ಲಿ ಗುಡ್ಡ ಕುಸಿತ ಆಗಿಬಿಟ್ಟಿದೆ. ಇದರಿಂದ ಮಣ್ಣಿನ ಅಡಿ ಸಿಕ್ಕಾಕೊಂಡು 3 ಜನ ಸಾವನ್ನಪ್ಪಿದ್ದಾರೆ. ಇನ್ನು ಹನುಮಂತು ಅನ್ನೋ ವ್ಯಕ್ತಿ ಬದುಕುಳಿದಿರೋದು. ಆತನು ಕೂಡ ಮಣ್ಣಿನಡಿ ಸಿಕ್ಕಾಕೊಂಡು ಗಾಯಗೊಂಡಿದ್ದಾನೆ. ಈಗ ಆತ ಬದುಕುಳಿದಿದ್ದಾನೆ. ಮೆಗ್ಗಾನ್ ಆಸ್ಪತ್ರೆಗೆ ಆತನನ್ನ ದಾಖಲು ಮಾಡಲಾಗಿದೆ. ಈ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಮಣ್ಣಿನಡಿ ಸಿಕ್ಕಾಕೊಂಡಿದ್ದಂಥ ಶವಗಳನ್ನ ಈಗ ಹೊರ ತೆಗೆಯಲಾಗಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಮಲ್ಲಿಕಾರ್ಜುನ್, ನಾಗವೇಣಿ, ಸಂತೋಷ್ ಈ ಮೂವರ ಶವವನ್ನ ಹೊರಕ್ಕೆ ತೆಗೆದಿದ್ದಾರೆ. ತೀರ್ಥಹಳ್ಳಿಯ ಗಾಂಧಿನಗರದ ತಮ್ಮಡಿಕೊಪ್ಪ ಕೆರೆ ಬಳಿ ನಡೆದಿದ್ದಂಥ ಘಟನೆ ಇದು. ಮಲಗಿದ್ದ ಸಂದರ್ಭದಲ್ಲಿ ಮನೆ ಮೇಲೆ ಗುಡ್ಡ ಕುಸಿದು ಈ ದುರಂತ ಆಯಿತು. ಸದ್ಯ ಮಣ್ಣಿನಡಿ ಸಿಕ್ಕಾಕೊಂಡಿದ್ದಂಥ ಮೃತದೇಹಗಳನ್ನು ತೆರವುಗೊಳಿಸುವಂಥ ಕಾರ್ಯ ನಡೆದಿದೆ. ಸ್ಥಳಕ್ಕೆ ಪೊಲೀಸ್ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಭಾರೀ ಮಳೆಯಿಂದ ತೆರವು ಕಾರ್ಯಕ್ಕೆ ತೀವ್ರ ಅಡಚಣೆ ಉಂಟಾಯಿತು. ತೀರ್ಥಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರೋದು. ಮಣ್ಣು ಮನೆಯ ಅವಶೇಷದ ಅಡಿ ಸಿಕ್ಕಾಕೊಂಡಿದ್ದಂಥ ಓರ್ವ ಅಂದರೆ ಹನುಮಂತನನ್ನ ರಕ್ಷಣೆ ಮಾಡಲಾಗಿದೆ. ತೀರ್ಥಹಳ್ಳಿ ಇಂದಿರಾನಗರದಲ್ಲಿ ಈ ಘಟನೆ ನಡೆದಿದೆ. ಬೆಳಗ್ಗೆ ಗೌರವಂತ ಜ್ಞಾನೇಂದ್ರಣ್ಣ ಅವರು ಶಾಸಕರು ಕೂಡ ಫೋನಲ್ಲಿ ಮಾತಾಡಿದ್ರು. ಅವರು ಕೂಡ ಇಲ್ಲಿ ಬರ್ತಾ ಇದ್ದಾರೆ. ಈಗ ಕೆಲಸ ಮಾಡಬೇಕಾದಾಗ ಅದೇ ಈ ಒಂದು ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಇದೊಂದು ದೊಡ್ಡ ಸಮಸ್ಯೆ. ಅದು ಲ್ಯಾಂಡ್ ಸ್ಲೈಡ್ ಆಗೋಂಥದ್ದು ಮತ್ತು ಪಾಪ ಅನ್ಯಾಯ, ಪಾಪ ಈ ರೀತಿಯಂಥ ಒಂದು ಕಾಮಗಾರಿ ಸಂದರ್ಭದಲ್ಲಿ ಆಗಿದೆ. ಅವ್ರಿಗೇನು ಪರಿಹಾರ ಸಿಗಬೇಕು, ಕುಟುಂಬಕ್ಕೇನು ಶಕ್ತಿ ತುಂಬಬೇಕು, ಮತ್ತು ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ಸರ್ಕಾರದ ಕಡೆಯಿಂದ ಏನೇನು ಅದಕ್ಕೆ ಗಮನ ಕೊಡಬೇಕು, ನಾನು ಗಮನ ಕೊಡ್ತೀನಿ. ತೀರ್ಥಹಳ್ಳಿ ಇಂದಿರಾನಗರದಲ್ಲಿ ಈ ಘಟನೆ ನಡೆದಿದೆ. ಬೆಳಗ್ಗೆ ಗೌರವಂತ ಜ್ಞಾನೇಂದ್ರಣ್ಣ ಅವರು ಶಾಸಕರು ಕೂಡ ಫೋನಲ್ಲಿ ಮಾತಾಡಿದ್ರು. ಅವರು ಕೂಡ ಇಲ್ಲಿ ಬರ್ತಾ ಇದ್ದಾರೆ. ಈಗ ಕೆಲಸ ಮಾಡಬೇಕಾದಾಗ ಅದೇ ಈ ಒಂದು ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಇದೊಂದು ದೊಡ್ಡ ಸಮಸ್ಯೆ. ಅದು ಲ್ಯಾಂಡ್ ಸ್ಲೈಡ್ ಆಗೋಂಥದ್ದು ಮತ್ತು ಪಾಪ ಅನ್ಯಾಯ, ಪಾಪ ಈ ರೀತಿಯಂಥ ಒಂದು ಕಾಮಗಾರಿ ಸಂದರ್ಭದಲ್ಲಿ ಆಗಿದೆ. ಅವ್ರಿಗೇನು ಪರಿಹಾರ ಸಿಗಬೇಕು, ಕುಟುಂಬಕ್ಕೇನು ಶಕ್ತಿ ತುಂಬಬೇಕು, ಮತ್ತು ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ಸರ್ಕಾರದ ಕಡೆಯಿಂದ ಏನೇನು ಅದಕ್ಕೆ ಗಮನ ಕೊಡಬೇಕು, ನಾನು ಗಮನ ಕೊಡ್ತೀನಿ. ತೀರ್ಥಹಳ್ಳಿ ಇಂದಿರಾನಗರದಲ್ಲಿ ಈ ಘಟನೆ ನಡೆದಿದೆ. ಬೆಳಗ್ಗೆ ಗೌರವಂತ ಜ್ಞಾನೇಂದ್ರಣ್ಣ ಅವರು ಶಾಸಕರು ಕೂಡ ಫೋನಲ್ಲಿ ಮಾತಾಡಿದ್ರು. ಅವರು ಕೂಡ ಇಲ್ಲಿ ಬರ್ತಾ ಇದ್ದಾರೆ. ಈಗ ಕೆಲಸ ಮಾಡಬೇಕಾದಾಗ ಅದೇ ಈ ಒಂದು ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಇದೊಂದು ದೊಡ್ಡ ಸಮಸ್ಯೆ. ಅದು ಲ್ಯಾಂಡ್ ಸ್ಲೈಡ್ ಆಗೋಂಥದ್ದು ಮತ್ತು ಪಾಪ ಅನ್ಯಾಯ, ಪಾಪ ಈ ರೀತಿಯಂಥ ಒಂದು ಕಾಮಗಾರಿ ಸಂದರ್ಭದಲ್ಲಿ ಆಗಿದೆ. ಅವ್ರಿಗೇನು ಪರಿಹಾರ ಸಿಗಬೇಕು, ಕುಟುಂಬಕ್ಕೇನು ಶಕ್ತಿ ತುಂಬಬೇಕು, ಮತ್ತು ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ಸರ್ಕಾರದ ಕಡೆಯಿಂದ ಏನೇನು ಅದಕ್ಕೆ ಗಮನ ಕೊಡಬೇಕು, ನಾನು ಗಮನ ಕೊಡ್ತೀನಿ. ತೀರ್ಥಹಳ್ಳಿ ಇಂದಿರಾನಗರದಲ್ಲಿ ಈ ಘಟನೆ ನಡೆದಿದೆ. ಬೆಳಗ್ಗೆ ಗೌರವಂತ ಜ್ಞಾನೇಂದ್ರಣ್ಣ ಅವರು ಶಾಸಕರು ಕೂಡ ಫೋನಲ್ಲಿ ಮಾತಾಡಿದ್ರು.